ಅರಂದಾಮಯ್ಯ ಊರ್ ಬಾಗ್ಲು. ಓಹೋ, ದೇವ್ರು ಒಳ್ಳೇದ್ ಮಾಡೋಣ. ಅಮ್ಮ ತಾಯೇ ಭಿಕ್ಷಾಕ್ರಮ, ಅಮ್ಮ 10 ಪೈಸಾ ಹಾಕ್ರಮ್ಮ. ಅಣ್ಣ ಅಣ್ಣ ಅಣ್ಣ, ಪ್ಲೀಸ್ ಗಿವ್ ಮಿ 10 ಪೈಸಾ. ಓ ಫಾರಿನ್ ಭಿಕ್ಷುಕ. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಮ್ಮ ಭಿಕ್ಷಾಕ್ರಮ. 50, 60, 70, 80. ಭೂತಯ್ಯ ಭೂತಯ್ಯ ಭೂತಯ್ಯ. ಭೂತಯ್ಯ 50 ಪೈಸಾ. ಹೋಗ್ಲಿ ಬಿಡಿ, ಪರಂದಾಮಯ್ಯನವ್ರೆ, ಜುಜುಬಿ 50 ಪೈಸಾ ತಾನೆ. ಏನ್ ಮಾಡ್ತಿದ್ದೀರಾ ನೀವು? ಅಪ್ಪ ರೀ, ಆ ಮೋರಿ ಹೇಳಿದ್ರಲ್ರಿ ರೀ, ಅಪ್ಪ ಏನ್ ಗಲೀಜ್ ವಾಸನೆ ಹೊಡಿತಾ ಇದೆ ರೀ. ಅಯ್ಯೋ ಸೊಡ ಮುಚ್ಚ ರೀ ರೀ ರೀ, ಅಯ್ಯೋ ಮೇಲ್ ಮಲ್ಕೊಂಡು ಹೊರಲಾಡ್ತಾ ಇದೀರಲ್ರಿ. ರೀ ಎಲ್ಲ ಹೋಗ್ತೀರಾ? ರೀ ರೀ, ತಲೆಗೆಲ್ಲ ಸಿಗಾಕೊಂಡ್ಬಿಡಿ, ಬನ್ನಿ ಹೊರಗಡೆ. ಗಪ್ಪು ವಾಸನೆ ಹೊಡಿತಿದಲ್ರಿ, ಆ ಮೋರಿಲಿ ಯಾರ್ಯಾರ್ದು ಏನೇನ್ ಹೋಗಿದ್ಯೋ. ರೀ ಪರಂದಾಮಯ್ಯನವ್ರೆ, ಸಿಗಲ್ಲ, ಬನ್ರಿ ಹೊರಗಡೆ. ಸಿಕ್ಬಿಡ್ತು 50 ಪೈಸಾ ಸಿಕ್ಬಿಡ್ತು. ರೀ ರೀ ಪರಂದಾಮಯ್ಯನವ್ರೆ, ಏನ್ರಿ ಇದು ವೇಷ? ನೋಡ್ರಿ, ನಿಮ್ ವೇಷ ನೋಡ್ಕೊಳ್ರಿ ರೀ. ಮೈಯೆಲ್ಲ ಕೆಸರಲ್ಲಿ ತುಂಬೋಗಿದ್ಯಲ್ರಿ, ಗಬ್ಬು ವಾಸನೆ ಹೊಡಿತಿದ್ಯಲ್ರಿ. ರೀ ಆ ಚಡ್ಡಿ ಹೋಗಿ ಸೋಪ್ ಎಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ರೀ? ಸೋಪಾ? ನಾವು ಸೋಪೆ ಯೂಸ್ ಮಾಡಲ್ಲ. ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ, ಚಡ್ಡಿನ ತಗೊಂಡ್ ಕಲ್ಲಿಗೆ ಉಜ್ಬಿಡ್ತೀವಿ. ಹೌದಾ? ಮತ್ತೆ ಮೈಯೆಲ್ಲ ಗಲೀಜಾಗಿದ್ಯಲ್ಲ, ಕಲ್ ತಗೊಂಡ್ ಮೈ ಉಚ್ಕೊಂಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಬಿಡಿ ನೀವು. ನಾನೇನ್ ಮಹಾ ಬುದ್ಧಿವಂತ? ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ನನಗಿಂತಲೂ ಬುದ್ಧಿವಂತಲು. ಎಲ್ಲಿದ್ದಾರೆ ಅವರು? ಅಡಿಗೆ ಮನೇಲಿ. ನಮಸ್ಕಾರ ಸುಬ್ಬಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ವಲ್ಲ, ಫುಲ್ ಆಗಿದೆ. ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ ಅದೇನಾ ಸರಿ, ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿ ಇಲ್ಲಿ. ಏನ್ ಹೇಳಿ? ಮತ್ತೆ ಹೊರಗಡೆವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದ್ ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗಿಲ್ವಲ್ಲ. ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದಾರ ಅವರು? ಅಂಗಡಿಲಿದ್ದಾನೆ. ಒಂದ್ ಬ್ರೆಡ್ ಕೊಡು. ಐತು ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀನ್ ಈ ತರ ಡವಡ್ಕೊಂಡ್ ಕೂತ್ರೆ. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ಏನ್ ಸರ್, ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದೀರಲ್ಲ, ಅಲ್ಲಿ ನಿಮ್ಮ ಅಪ್ಪ ನೋಡ್ರಿ 50 ಪೈಸಾ ಉಳ್ಸಕ್ಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ, ಹಂಗಂತ ನಾನು ಒದ್ದಾಡ್ಲೇನ್ರಿ? ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೇ ಡವ್ ಹೊಡಿತಾ ಇದೀನಿ, ಡಿಸ್ಟರ್ಬ್ ಮಾಡಬೇಡ್ರಿ. ಡವ್ವ? ಓಹೋ, ಇದಾ ವಿಷಯ? ಇರಿ ಇರಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರಾ ನೀವು? ಮತ್ತಿನೇನ್ರಿ ನೀವ್ ಮಾಡ್ತಾರ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೆ. ಇವಳಿಗೆ ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ. ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಒಂದ್ ಫಿಗರ್ನ ಸೆಟಪ್ ಮಾಡವನೆ. ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ? ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ, ಗುಣವಂತೆ, ಏನೇ ಆದ್ರೂ ಇವಳನ್ನ ಡೋಡ್ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ 1 ವೇನಾ 2 ವೇನಾ? ಸದ್ಯಕ್ಕೆ 1 ವೇ. ಹಾಗಾದ್ರೆ 2 ವೇ ಮಾಡ್ಬಿಡ್ಲಾ? ಬೇಡ ರೇ, ನಾವ್ ಏನೇನೋ ಅರ್ಧ ಸೆಟಪ್ ಮಾಡಿದೀವಿ, ನೀವು ಅಳ್ಳಾಡ್ಸ್ಬಿಡಿ. ಆಮೇಲೆ ಗ್ರಾಚಾರ. ಹೋಗ್ಲಿ ಬಿಡಿ, ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡ್ಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋ ನೆಪ್ತಲ್ಲಿ ಡೋಗಿ ಹೊಡಿಯಕ್ ಹೋದ್ರೆ ಮಲ್ಡ್ರ್ ಮಾಡಕ್ ಬಿಡ್ತೀನಿ. ಚೇಚೆ, ಹಾಗೆ ಮಾಡಲ್ಲ ಸರ್. ಕ್ಯಾರಿ ಆನ್ ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಹಾಗೇನಿಲ್ವಲ್ಲ. ಏನಿಲ್ಲ, ಸುಮ್ನೆ ಕೇಳಿದೆ. ಅದಿರ್ಲಿ, ನಿಮ್ ಹೆಸರು? ಸಂಗೀತ ಅಂತ. ಸಂಗೀತ ಅವ್ರೆ, ಒಳಗೆ
ತೀರೋಗಿರೋ ಸಂಗೀತಗಾರ ಯಾರು? ನಮ್ಮಪ್ಪ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಸಂಗೀತ ಕಲಿಯಲಿಕ್ಕೆ ಬಂದ್ರ? ಇಲ್ಲ ಇಲ್ಲ. ನೋಡಿ, ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷನ್ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪುಣ, ಜುಗ್ಗ, ಕಂಜೂಸ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ ಸ್ನೇಹಿತರು ಶುದ್ಧ ಪೋಖರಿಗಳು. ಪೋಖ್ರಿಗಳು ಅಂತೇನ? ಮುಖದ ಮೇಲೆ ಹೊಡೆದ ಅಂದ್ರೆ ಪೇಸ್ಟ್ ಆಗ್ಬಿಡ್ಬೇಕು ಮಗನೇ. ಮುಖ ಮೂತಿ ಎಲ್ಲ ಕುಯ್ದು ಬಿಡ್ತೀನಿ. ಕೂತ್ಕೊಂಡ್ರಲ್ಲ. ಏನ್ ಸರ್, ನಮ್ಮನ್ನ ಪೋಖರಿಗಳು ಅನ್ಬಿಡದ? ನಾವು ಪೋಖರಿಗಳಲ್ಲ ಸರ್, ಪರ್ಕಿಗಳು. ಅಂದಂಗೆ ಏನ್ ಸಮಾಚಾರ? ಏನಿಲ್ಲ, ನಿಮ್ಮೆಲ್ಲರೂ ಪರಿಚಯ ಮಾಡ್ಕೊಂಡೋಣ ಅಂತ ಬಂದ್ರೆ ಎಗರಾಡ್ತಿದ್ದೀರಲ್ಲಪ್ಪ. ಇಷ್ಟೇನ ವಿಷಯ? ಇದ ನೋಡಿ, ಇವನ್ ಚಿಟ್ಗೆ ಸೀನ, ಅವನು ತಿರುಬೋಕಿ ರಾಜ, ಇವನ್ ರೇಜರ್ ಮಂಜ, ಶಾ ಟೆಂಪರ್ ನಂಜ. ನಾನು ನಂಜಪ್ಪನ ಮಗ. ಅದೇನೆ. ಏನ್ರಿ, ಏನಾಯ್ತು? ಯಾಕೆ ಹೋಗ್ಕೊಂಡ್ರಿ? ಕನಸ ಏನಾದ್ರು ಬಿತ್ತ? ಕನ್ಸೆ ಕನ್ಸು. ಏನ್ ಕನ್ಸು? ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ, ಲವ್ ಮ್ಯಾರೇಜಾ? ಹ್ಞೂ ಕಣೆ. ಕನಸಿನಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ನ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ, ಬೆಳಗಿನ ಜಾವ್ದು ಕನಸು. ನನಸಾದ್ರೆ ಏನ್ರಿ ಗತಿ? ಏನ್ ಗತಿನ? ಕನಸ ಇದಕ್ಕೆ ಸುಮ್ನೆ ಬಿಟ್ಟಿದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂತ್ ಬಿಡ್ತೀನಿ. ಹೂತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ. ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ, ಈ ಖರ್ಚನೆಲ್ಲ ಉಳಿಸೋಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹೂ ಕಣಮ್ಮ. ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ ನೋಡ್ಕೊಂಡು ನಾವು ಹೋಗಿ ಅಂತ ಆ ಹುಡುಗಿ ಹಿಂದೆ ಬಿದ್ದು ಡವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಊರ್ ಬಾಗ್ಲು, ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗ್ ಗೊತ್ತಿಲ್ಲ. ಹುಷಾರು ಹುಷಾರು. ಏನ್ರಿ ಮಾಡೋದು? ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ದಟ್ಸ್ ಕರೆಕ್ಟ್. ಸಂತೋಷ, ಸಂಗೀತ. ಸ್ಟೈಲ್ ಮಾಡ್ತಿದ್ದಾನೆ, ತಲೆ ಮೇಲೆ ಬಾಚ್ತಿದ್ದಾನೆ. ಈ ರೀತಿ ಪೌಡರ್. ಪೌಡರ್ ಹಾಕ್ತಿದ್ದಾನೆ. ಲಿಪ್ಸ್ ರೆಡ್ ಆಗಬೇಕು. ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾನೆ. ಇವನ್ ಹೀಗೆ ಬಿಟ್ರೆ ಯಾವ್ದಾದ್ರು ಬಡವ್ರ ಹುಡುಗಿ ಇವನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ನಡಿ. ಡ್ಯಾಡಿ, ಮಮ್ಮಿ, ಏನಿದು ಒಳ್ಳೆ ಶಿವ ಪಾರ್ವತಿ ತರ ಇಬ್ರು ಜಾಯಿಂಟ್ ತಗೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಇದೇನಿದು ಇಬ್ರು ಮಲಯಾಳಿ ಪೋಸ್ಟರ್ ನೋಡಿದಂಗ್ ಗುರಾಯಿಸ್ತಾವ್ರಲ್ಲ? ನಾನೇನ ಶೋಗಿ ಕೊಡ್ತಾ ಇದೀನಾ? ಅಯ್ಯಯ್ಯೋ, ಡ್ಯಾಡಿ, ಮಮ್ಮಿ, ಏನ್ ಮಾಡ್ತಾ ಇದೀರಾ? ಹೊಟ್ಟೆ ಸುಬ್ಬಣ್ಣ ಒಳ್ಳೆ ಮೈಕ್ ಟೈಸನ್ ಯಾರೋ ಮಾಡ್ಲಿಕ್ಕೆ ನೆನಪಾದ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ. ಅಯ್ಯೋ ಅಯ್ಯಮ್ಮ, ಅಯ್ಯಯ್ಯೋ, ಅಯ್ಯಯ್ಯೋ. ಡ್ಯಾಡಿ, ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಕ್ ಬಿಟ್ರಲ್ಲ. ಏಯ್, ಇನ್ಮೇಲೆ ನೀನು ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಪಿಕ್ಸಾ ಪಾತ್ರೆ ಕೊಟ್ಬಿಡಿ. ಅಮ್ಮ ತಾಯಿ ಅಂತ ಪಿಕ್ಸಾ ಎತ್ಕೊಂಡ್ಬಿಡ್ತೀನಿ. ಮುಚ್ಚ ಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು, ಲವಕ್ ಅಂತ ಹಿಡಿದು ಒಳಗೆ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗಿವ್ ಅಂತ ಮಾಡ್ದ್ಯೋ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡೋ, ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ಪೆಕರ್ ಇರ್ಬೇಕು. ಇಲ್ಲೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡೆ ಕಾಲ ಅನ್ಕೊಂಡ್ಬಿಟ್ಟಿದ್ರಾ? ನೋಡ್ದೇನೆ, ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಲೈ, ಏನಾರ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ,
ಇನ್ಮೇಲೆ ಇವನಿಗೆ ಬಾಚಣಿಗೆ ಪೌಡ್ರು ಕನ್ನಡಿ ಏನು ಸಿಗ್ಬಾರ್ದು. ನಡಿಯೋ ಅಂಗಡಿಗೆ. ಹಿಂಗೇನಾ? ನಡಿಯೋ. ನಡಿಯೋ. ತಾಯಿ ಹಾಕ್ಬಿಡ್ತೀನಿ ನೋಡು. ಬರ್ಲೇ ತಾಯಿ ತಂದೆಯ ಸೇವೆಯ ಯೋಗ. ಒಳ್ಳೆ ರಾಗಿ ಮಿಷಿನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಇಕ್ಕೊಂಡ್ ಸಾಯ್ತಾವನೆ ಡರ್ಟಿ ಫಾದರ್. ಊಟ ರೆಡಿ. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟ್ ಹಾಕಿದ್ಯಾ? 3 ಇಟ್ಟಿದ್ದೀನಿ. 2 ನೀವು ತಿನ್ನಿ, 1 ಅವನಿಗೆ ಕೊಡಿ. ಇಷ್ಟು ದೊಡ್ಡ ಇಡ್ಲಿನಾ? ಲೈ ತೊಳೆ, 2 ಸಾಕು. ಅವನೊಂದು ನಾನೊಂದು ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡವ್ ಹೊಡೆದು ಬಿಟ್ರೆ ಈಗ ನಡಿ. ಏನ್ ಬೇಕು ಪುಟ? ಓ ಬಿಸ್ಕೆಟ್ ಬೇಕಾ? ಎಷ್ಟು ಸಮಯ ಇದೆ ಬಿಸ್ಕೆಟ್ ಒಂದು? 5 ಪೈಸೆಗೊಂದು. 10 ಪೈಸೆಗೊಂದು. ಲೈ ಸುಮ್ನಿರ. ಅವನಿಗೆ ಹೊಸದ ಕೆಲಸ ಸೇರ್ಕೊಂಡಿದ್ದಾನೆ. ಛತ್ರಿ ಫಾದರ್. ಅವ್ನಿಗೆ ರೇಟ್ ಗೊತ್ತಿಲ್ಲ. ಎಷ್ಟ್ ಬೇಕು ಅಂದ್ರಿ? 5 ಕೊಡಿ. ಅಮ್ಮ ತಾಯೇ ಲಕ್ಷ್ಮಿ. ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾ ಅವನೇ. ತಗೊಳ್ಳಿ. ಬರೀ 4 ಇದೆಯಲ್ಲ ಸಮಯ. ರೇ ಕೆಳಗೆ ಬೀಳಿಸಿರ ನೋಡಿ. ನೀವೆಲ್ಲ ಬೆಳೆಸಿದ್ದು? ನಾ ಬೀಳಿಸಿದ್ನ. ಕೈ ತಗಲ್ಸಿ ನೀವೇ ಬೀಳಿಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು. ಬಾ ಪುಟ್ಟ, ಮೈ ಮೇಲೆ ಬೆಳಕ್ ಬರ್ತಾ ನೀವು. ಹೋಗೋಣ ಬಾ. ಬೆಳಗ್ಗೆ ಯಾಕೆ ಅವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ಲರೆಗಳು ಅನ್ಕೊಂಡ್ಬಿಡ್ತಾರೆ. ಲೈ ಮುಚ್ಕೊಂಡಿರೋ. 1 2 3. ಇದು 5 ಪೈಸಕ್ಕೊಂದು. ತಂದೆ, ನೀನೆಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿ ಒಲೆನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು, ಅಂಗಡಿಲಿ ಕುಂಕುಮ ಮುಗಿದೋಗಿದೆ. ಮಾರ್ಕೆಟಿಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿ ಕಡೆ ಭದ್ರ. ಯಾರಾದ್ರೂ ಗಿರಾಕಿಗಳು ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು? ಆ ಚೀಲ ಕೊಡು. ನೀನ್ ಚಡ್ಡಿನೇ ಗೋಣಿಚಿಲ್ಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ. ನಮ್ ಡವೇನ ನೋಡ್ಬಿಟ್ರೆ ಅಯ್ಯಯ್ಯೋ. ಈಗ್ಲಾದ್ರೂ ನನ್ ಡವ್ ಬರ್ಬಾರ್ದಾ? ಗೆಟಪ್ ನಲ್ಲಿ ಸೆಟಪ್ ಮಾಡಕ್ ರೆಡಿ ಇದೀನಲ್ಲ. ಒಂದ್ ಕೈ ಸಕ್ಕರೆ ಕೊಡಿ. ಮಕ ಮುತ್ತೆಲ್ಲ ಹೊಡೆದಾಕ್ತಾರೆ. ಡಬ್ಬ ನನ್ನ ಮಗನೇ ಸಕ್ಕರೆ ಅಂತೆ. ಡವ್ ಹೊಡಿಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ ಇಡಿಯಟ್. ನನ್ ಡವ್ ಬಂದು ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತ ಕಾಣಿಸುತ್ತೆ. ಐ ವಿಲ್ ಫಾಲೋ ಯು. ಸೂಪರ್ ಆಗವಳಲ್ಲಪ್ಪ. ಗಣೇಶಪ್ಪ, ನೀನ್ ಏರಲ್ಲಿ ಡೌ ಹೊಡಿತಾನೆ. ದಯವಿಟ್ಟು ಕ್ಷಮಿಸು. ನನ್ನ ಫಿಗರ್ ಸಾಕು. ಏನೇ ಕಣ್ಣಿ ಬಿಡಲ್ಲ ಅಂತಾಳೆ. ಒಳ್ಳೆ ಪಂಡು ಬೈತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೀ ಸ್ವಾಮಿ, ಮಂಗಳಾರತಿ ತಗೊಳ್ರಿ. ಅಯ್ಯೋ, ಏನು ಐಡಿಯಾನೇ ಬರ್ತಾ ಇಲ್ವೇ. ದೇವ್ರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನಾ. ಹನುಮಂತಪ್ಪ, ಗಣೇಶಪ್ಪನ್ಗಿನ್ನ ನೀನೇ ವಾಸಿ. ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚರ ಬಾಯ್ನಾ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಕದ್ರೆ ನಿಮ್ಮ ಅಪ್ಪಂದಿರ ಅವ್ರ ಮನೆ ಇತ್ಲಿಂದ ಒಣಗಿರೋ ಬಟ್ಟೆಗಳನ್ನ ಕದ್ ಬಿಡ್ತಾರೆ ಗೊತ್ತಾ? ಅಲ್ಲ ಕಣೋ, ನಿಮ್ಮಪ್ಪ ಇಷ್ಟೊಂದು ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದುರು ಮನೆ ಸಂಗೀತನ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ. ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದ್ವೆಗೆ ಒಪ್ಕೊಂತಾನೆ ಅಂತ ತಿಳ್ಕೊಂಡಿದ್ಯಾ? ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು. ಅದ್ ಯಾವ ರೂಟ್ ಅಂತ ಹೇಳಮ್ಮ. ಆ ರೂಟ್ ಅಲ್ಲಿ ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಜರಿ ಇರ್ಲಿ, ಪಿರಿ ಇರ್ಲಿ, ಅದನ್ನ ಪಿಶಿಕ್ ಕನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ಹಂಗೇ ಸೇರ್ಬಿಡ್ತೀನಿ. ವಾಟ್ ಈಸ್ ದ್ಯಾಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಕರೆಕ್ಟ್. ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀರಿ ಅಂತ ಅವ್ರ ಮನೆಗೆ ಎಂಟ್ರಾಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ಬಿಡು. ಅವ್ರಪ್ಪಂಗೂ ಡೌಟ್ ಬರಲ್ಲ, ನಿಮ್ಮಪ್ಪನ್ಗೂ ಡೌಟ್ ಬರಲ್ಲ. ಏನು ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ? ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. ₹100 ಎಲ್ ಸಿಕ್ತೋ? ಅಪ್ಪ, ನಾನ್ ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ ಕೇಳು. ಅವನು ನಿಮ್ಮ ಮಗನೇ. ಹೌದು, ನನ್ನ ಮಗನೇ. ಅಬ್ಬಾ,
ಸದ್ಯ ಕನ್ಫರ್ಮ್ ಆಯ್ತಲ್ಲ ಅಪ್ಪ ನಾನ್ ನಿನ್ ಮಗ ಆದ್ಮೇಲೆ ಲಾಭ ಇಲ್ದಾರೆ ಕೆಲಸ ಮಾಡ್ತೀನಾ? ಲೋ ಅದೇನ್ ಬಿಡ್ಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ, ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಅವ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮೀಟ್ ಆಯ್ತಿನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನ್ ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ? ಮ್ಯೂಸಿಕ್ ನ 50,000 ರೂಪಾಯಿ ಕೂಡ ಬಂದ. 50,000ನಾ? ಅದು ಬರೀ ಟೋಕನ್ ಅಡ್ವಾನ್ಸು. ಪೂರಾ ಪಿಕ್ಚರ್ ಬಾರಿಸಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಿದ್ರೆ 2 ಲಕ್ಷ ನಿಜವಾಗ್ಲೂ ಕೊಡ್ತಾರಾ? ಅದು ಹೊಸಬ್ರಿಗೆ. ತಮಿಳ್ನಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ, ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20 ಲಕ್ಷ. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಖ, ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25 ಲಕ್ಷ. 3 ನಿಮಿಷ ಬಂದು ಆಡೋಗ್ತಾರಲ್ಲ SP ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30 ಲಕ್ಷ. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರ್ಸೋದ್ ಕಲೀಲಿಲ್ಲ? ಏನ್ನ? ಸಂಗೀತನ? ಅಪ್ಪ ನಮ್ಮ ಅಂಗಡಿ ಎದುರುಗಡೆ ಇದಾರಲ್ಲ ಶಂಕರ್ ಶಾಸ್ತ್ರಿಗಳು, ಸಂಗೀತ ಕಲ್ಸ್ಕೊಡ್ತೀನಿ ಬಾರಯ್ಯ ಅಂದ್ರು. ನನಗೆ ಅಂಗಡಿ ನೋಡ್ಕೊಳಕ್ಕೆ ಟೈಮ್ ಇಲ್ಲ, ಹೋಗಯ್ಯ ಅಂದೆ. ಅಪ್ಪ ನಾನೇನಾದ್ರೂ ಸಂಗೀತ ಕಲ್ತು ಬಿಟ್ಟಿದ್ರೆ ಬಗ್ಗಿ ನೋಡಿದ್ರೆ ಬಂಗಾರ ಪಿಕ್ಚರ್ಗೆ ಬಗ್ದೇನೆ ನಿಂತ್ಕೊಂಡ್ ಬಾರಿಸ್ಬಿಡ್ತಿದ್ದೆ ಮ್ಯೂಸಿಕ್ ನ. ಲೇ ಮಗನೇ, ನಾಳೆನೇ ನೀ ಸಂಗೀತ ಕ್ಲಾಸ್. ಅವ ಲಕ್ಷ್ಮೀಪತಿ ದೊಡ್ಡ ಬಾವಿ ಇಲ್ವಾ, ಅವ್ರ ಮಗಳು ದೊಡ್ಡ ಡಗಾರು. ಡಗಾರು ಹಂಗಂದ್ರೇನಾ? ಹಂಗಂದ್ರೆ ತ್ರಿಪುರ ಸುಂದರಿ ಅಂತ. ನೀನಿನ್ನ ಚಿಕ್ಕ ಹುಡುಗ, ನಿನಗೆ ವಿಷಯ ಎಲ್ಲ ಗೊತ್ತಾಗಲ್ಲ. ನಮ್ಮಪ್ಪ ನೋಡಿರೋ ಎಲ್ಲಾ ಹುಡುಗಿರಿಗಿಂತ ಇವಳು ಭಯಂಕರ, ಒಂಥರ ರೆಡ್ ಲೈಟ್ ಇದ್ದಂಗೆ, ಬಲೇ ಡೇಂಜರು. ಡೇಂಜರ್ ಅಂತ ಹೇಗೆ ಹೇಳ್ತೀಯ ನೀನು? 12 ವರ್ಷಗಳ ಹಿಂದೆ ನಾನು 10ನೇ ಕ್ಲಾಸ್ ಓದ್ತಾ ಇದ್ದೆ. ಆಗ ನಮ್ಮಪ್ಪ ನಮ್ಮ ಮಾವನ ಮನೆ ಕರ್ಕೊಂಡು ಹೋಗಿದ್ದ. ಇಲ್ಲ ನಿಲ್ಸು. ಪುಟ್ಟ ನೀನಿದೆ ಪುಟ್ಟ. ಪೆಟ್ಟಿಗೆ ಕೊಡು. ಬನ್ನಿ ಬನ್ನಿ. ಆಹಾ, ಎಷ್ಟು ದೊಡ್ಡ ಬಂಗ್ಲೆ. ಎಷ್ಟ್ ಚೆನ್ನಾಗಿದೆಲ್ಲ. ಇದೇನಪ್ಪ ಇದು? ಫುಲ್ ವೀಲ್ಸ್ ತರ ಫುಲ್ ಫ್ಯಾಮಿಲಿ ಬರ್ತಾವ್ರಲ್ಲ. ಓ ಏನಣ್ಣ ಚೆನ್ನಾಗಿದೀಯಾ? ನನಗೇನು ಒಳ್ಳೆ ಫ್ಯಾಟ್ ಅಮಿತಾಗಿಲ್ವಾ? ಅದ್ ಸರಿ, ಇದೇನು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನೀವು ಬರ್ತೀರಿ ಅಂತ ಹಾಕ್ಸಿದೆ ಅನ್ಕಂಡ್ಯಾ? ನನ್ನ ಮಗಳು ದೊಡ್ಡವಳಾದ್ಲು, ಅದಕ್ಕೆ ಇಡೀ ವಿಲೇಜ್ಗೆ ಫುಲ್ ಮೀಲ್ಸ್ ಹಾಕಿಸ್ಬಿಟ್ಟೆ. ಏನ್ಲಾ, ಯಾವ ಕ್ಲಾಸ್ ಓದ್ತಾ ಇದೀಯ? SSLC. ಎಷ್ಟಪ್ಪ ಫೇಲ್ ಆಗಿದ್ಯಾ? ಯಾಕೆ? ಮತ್ ನನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಏನ್ನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಹಂಗೇಳು ಮತ್ತೆ. ನಾನೆಲ್ಲ ಚಿಕ್ಕ ವಯಸ್ಸಲ್ಲ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಒಳಗೆ. ಬನ್ನಿ ನಡೀರಿ. ನೋಡಿ ಪುಟ್ಟ. ತಗ ಬೂಟಿ ಬೋಟಿ ಬೋಟಿ ಬೋಟಿ. ಬೂಟಿ ಅಂದ್ರೆ ಏನ್ ಬಾವ? ಅದು ಕನ್ನಡದಲ್ಲಿ ಬೂಟಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಸುಂದ್ರಿ ಅಂತ. ನಾನ್ ನನ್ನ ಮಗಳನ್ನ ಯಾವಾಗಲೂ ಬೂಟಿ ಬೂಟಿ ಅಂತಾನೆ ಕರೆಯೋದು. ನಾನು ನನ್ನ ಆಲ್ಟ್ ಆಪರೇಷನ್ ಅಂತ ಅಮೆರಿಕ ಹೋದಾಗ ಅಮೆರಿಕಾದಲ್ಲಿ ಆಲ್ಟ್ ಆಗಿದ್ದೆ. ಅಲ್ಲಿ ಆಪರೇಷನ್ ಆದ್ಮೇಲೆ ಇಂಗ್ಲಿಷ್ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ಟೆ. ಆವಾಗಿಂದಲೂ ನನ್ ಇಂಗ್ಲಿಷ್ ಅಂದ್ರೆ ಇಂಟ್ರೆಸ್ಟ್. ಅಣ್ಣ ಅಂದಾಗೆ ನೀನ್ ಬ್ಯೂಟಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆ ಬೂಟಿ ಓಮ್ನಾಗೆಲ್ಲವ ಇರ್ತಾಳೆ, ಅಲ್ಲೆಲ್ಲೋ ಲ್ಯಾಂಡ್ ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಸಂತೋಷು, ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಹೋಗ ಯಾರು ಹುಡುಕನ್ ಕರ್ಕೊಂಡ್ ಬರೋದು ಬೇಡವಾ? ನೋಡೋ, ಹಂಗೆ ಯಾರು ಏನಾದ್ರು ಕೇಳಿದ್ರೆ ಕಿತ್ತಾರ ಅವ್ರ ನಂಗೆ ಹಿಂಗ ಆಗ್ಬೇಕು, ಅವ್ರೇ ನಮ್ಮ ಮಾವ ಅಂತ ಹೇಳ್ಬಿಡು. ಹೋಗು. ಹೋಗಪ್ಪ. ಎಲ್ಲೋ ಬಿಟ್ಲು ಸುಂದ್ರಿ. ಸುಂದ್ರಿ 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 ಸುಂದ್ರಿ. ಏನಿದು? ಹಾಯ್ ಮಾಮ. ಸಂತೋಷ ಸಂತೋಷ ಸಂತೋಷ. ಲೇ ಏನೋ ಯಪ್ಪ ಯಪ್ಪ ಯಪ್ಪ, 10 ಜನನು ಒಂದೇ ಪಂಪೋಸ್ ನಲ್ಲಿ ಇದ್ರಣ? ತಟ್ಟಿಲಿದ್ರು ಬಾಯಿ ಮಕ್ಕಳು ಸುಮ್ನಿರ. ಆಮೇಲೆ ಏನಾಯ್ತಮ್ಮ? ಪಂಪೋಸ್ ಅಲ್ಲಿ ಎಲ್ರು ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಏನು ಇಲ್ಲ, ಅವ್ರಿಗೆಲ್ಲ ಕತೆ ಓದ್ ಹೇಳ್ತಾ ಇದ್ದೆ. ಕತೆನಾ? ಏನ್ ಕತೆ? ಇದ್ರಾಗಿರೋ ಕತೆ. ಪೋಲಿ ಪುಸ್ತಕ ಎಲ್ಲ ಓದ್ತೀಯಾ? ಅಪ್ಪ ಅಯ್ಯೋ, ಇದು ಪೋಲಿ ಪುಸ್ತಕ ಅಲ್ಲ ಮಾಮ. ಇದ್ರಾಗೆ ಒಳ್ಳೊಳ್ಳೆ ಕತೆ ಐತೆ. ಒಂದ್ ಕತೆಯಾಗ ಒಬ್ಬಳಿಗೆ ಒಬ್ಳೇ ಮನೇಲಿ ಮಲ್ಕೊಂಡಿರ್ತಾಳೆ. ಆಗ ಒಬ್ಬ ಕಳ್ಳ ಎಂಚು ತಕೊಂಡು ಗಬಕ್ ಅಂತ ನುಗ್ಬಿಡ್ತಾನೆ. ನುಗ್ಗಿದ್ಮೇಲೆ ಏನ್ ಮಾಡ್ತಾನೆ? ಆಮೇಲೆ ಏನಾಯ್ತು ಗೊತ್ತಾ? ಅವಳನ್ನ ತಕ್ಕೊಂಡ್ಬಿಡ್ತಾನೆ. ಆಮೇಲೆ ಅವಳೇನು ಮಾಡಲ್ಲ. ಆಮೇಲೆ ಏನಾಯ್ತು ಗೊತ್ತಾ? ಅಯ್ಯಯ್ಯೋ, ಡೈಲಾಗ್ ಹೇಳೋ. ಸೆನ್ಸಾರ್
ಓಹೋ, ಎಲ್ಲಾ ಹುಡುಗಿರು ಅಂತ ಪುಸ್ತಕನೇ ಓದ್ತಾರೆ, ಅದಕ್ಕೆ ರೆಡ್ ಲೈಟ್ ಡೇಂಜರ್ ಅಂತ ಹೇಳ್ಬಿಡದಾ? ನಿನಗೆ ಮುಂದಿನ ವಿಷಯ ಗೊತ್ತಿಲ್ಲ ಗುಂಜಾ. ಒಂದಿನ ಏನ್ ಮಾಡುದು ಗೊತ್ತಾ? ಸುಂದ್ರಿ ಸುಂದ್ರಿ ಬತ್ತಿಯ ಚೆಂಡಾಟ ಆಡೋಣ. ಏನಿಂತ ಬ್ಯಾಟಲ್ ಐತೆ ಚೆಂಡಾಟ ಆಡಕ್ಕೆ? ಆ ಐತೆ, ಒಳಗಿಕ್ಕಿದೀನಿ. ಬ್ಯಾಟ್ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಜಾಸ್ತಿ ಆಟ ಆಡದೆ ಬ್ಯಾಟ್ ಸೋದೈತೆ ಅಂತ ಅಪ್ಪ ಬೈತಾನೆ. ಬ್ಯಾಟ್ ಇರೋದೇ ಸೌಸಕ್ಕೆ, ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿಡಿತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗು. ಸರಿ, ಹೇಳ್ಬಿಟ್ ಬರ್ತೀನಿ. ಅಯ್ಯೋ ಮಾಮ, ಬೇಡ ಮಾಮ. ಮಾಮ ಮಾಮ, ದಿನ ಚೆಂಡಾಟ ಆಡಿ ಆಡಿ ಬೇಜಾರಾಗೋಗೈತೆ. ನಾವು ಬೇರೆ ಆಟ ಆಡೋಣ. ಏನಾಟ? ಅಪ್ಪ ಮಾತಾಡೋಣ. ಅಪ್ಪ ಮಾಟನ? ನಂಗ ಆಟ ಆಡಕ್ ಬರಕಿಲ್ಲ. ನಾನ್ ಹೇಳ್ಕೊಡ್ತೀನಿ ಬಾ ಮಾಮ. ಅಯ್ಯೋ ನೀನ್ ಬಾ, ನಾನು ಹೇಳ್ಕೊಡ್ತೀನಿ. ಇಲ್ಲ. ವಿಷಯ ಹೇಳು. ಆಮೇಲೆ ಏನ್ ಮಾಡ್ತಲೋ? ಏನ್ ಮಾಡದ್ಲಾ? ಅಯ್ಯೋ ಅಯ್ಯೋ ಲೋ, ಆ ಸಂಗೀತ ಬಿಟ್ಟಾಕಮ್ಮ, ಇವಳೆಲ್ಲ ಮದುವೆ ಆಗ್ಬಿಡು. ನಾವು ನಿಮ್ಮ ಮನೆ ಪಕ್ಕದಲ್ಲೇ ಮನೆ ಮಾಡ್ತೀವಿ. ಕಚಡ ನನ್ ಮಗನೇ, ಅವ್ರ ಮಾವನ್ ಮಗಳು. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ ಕಂಡರು ಕಾಣದಂಗೆ ನಡೀತೀರಿ, ನ್ಯಾಯವೇನೇ ಇದು ಬೆಳ್ಳಿ. ಆಹಾ, ಏನ್ ಚೆನ್ನಾಗೈತೆ ಹಳ್ಳಿ. ಏನ್ ಚಂದಾಗೈತಿ ಈ ಹಳ್ಳಿ. ನಂಗೆ ಸಿಟಿ ನೋಡ್ಬೇಕು ಅಂತ ಬೋ ಇಷ್ಟ. ಮಾಮ, ನಂಗ್ ಸಿಟಿ ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. 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 ಸುಂದ್ರಿ, ಏನು? ಬಾ, ನಾನ್ ನಿಂಗೆ ಸಿಟಿ ತೋರಿಸ್ತೀನಿ. ನೀ ನನಗೆ ಸಿಟಿ ತೋರಿಸ್ತೀಯಾ? ತೋರಿಸ್ತೀನಿ, ನಡಿ. ಮಾಮ, ನೀನ್ ನನಗೆ ಸಿಟಿ ತೋರಿಸ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ನೀನ್ ನನಗೆ ಸಿಟಿ ತೋರಿಸ್ತೀಯಾ? ಕಂಡರು ಕಾಣದಂಗ ಸಿಟಿ ನೋಡೋಣ ಸುಂದ್ರಿ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸಿಟಿ ತೋರ್ಸದ್ನ. ಅದೇನೋ ಗೊತ್ತಿಲ್ಲಪ್ಪ, ಅವಳ ಪತ್ತೆನೇ ಇರ್ಲಿಲ್ಲ. ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗ್ ಬಂದ್ಲು. ಇಷ್ಟೆಲ್ಲ ಆದ್ರೂ ಅವ್ರ ಅಪ್ಪ ಏನು ಕೇಳಿಲ್ವ ಅವಳನ್ನ? ಅವ್ರ ಅಪ್ಪನಿಗೆ ಇದೆಲ್ಲ ಮಾಮೂಲ್ ಆಗೋಗ್ಬಿಟ್ಟಿದೆ. ಅವಳು ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ್ಯಾರ ಜೊತೆನೂ ಹೋಗ್ತಾನೆ ಇರ್ತಾಳೆ. ಮೊದ್ಲೇ ಅವ್ರ ಅಪ್ಪ ಅಮೆರಿಕಾಲಿದ್ದವನು. ಇದಕ್ಕೆಲ್ಲ ಅವನು ಕ್ಯಾರೇ ಅನ್ನಲ್ಲ. ಇಂತ ಹುಡುಗಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾನಲ್ಲ, ನಿಮ್ಮ ಅಪ್ಪನ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಜಾಸ್ತಿ ಇದೆ. ಅವಳನ್ನ ನಾನೇನಾದ್ರೂ ಮದುವೆ ಆದ್ರೆ 70 ಎಕರೆ ಹೊಲ ಜಮೀನು, 150 ಎಕರೆ ತೆಂಗಿನ ತೋಟ, ದೊಡ್ಡ ಬಂಗ್ಲೆ, ಲಕ್ಷಾಂತರ ರೂಪಾಯಿ ಹಣ, ಅವರ ತಾಯಿದು, ಅಜ್ಜಿದು, ಮುತ್ತಜ್ಜಿ, ಕೋಲಜ್ಜಿದು ಒಡವೆಗಳು, ನಮ್ದಾಗತ್ತೇನೋ ದುರಾಸೆ. ಓಹೋ, ಆಗ ಬಿಡು. ಇಷ್ಟೆಲ್ಲ ಆಸ್ತಿ ಇರೋ ಹೆಣ್ಕತ್ತೆ ತೋರ್ಸಿದ್ರು ಸಹ ನಿಮ್ಮಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ. ಅದಿರ್ಲಿ, ಅವ್ರು ಬರ್ತೀನಿ ಅಂದಿರಲ್ಲ, ಈಗ ಏನ್ ಮಾಡ್ತೀಯಾ? ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದ್ದೀನಿ. ಅವ್ನು ನಮ್ಮ ಮನೆ ಕಡೆ ಬರೋದಿರ್ಲಿ, ನಮ್ಮ ಮನೆ ಕಡೆ ತಲೆನೂ ಹಾಕ್ ಮನಗಬಾರ್ದು, ಹಾಗ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಣ್ರು. ಅದಕ್ಕೇನು, ಹೆಲ್ಪ್ ಮಾಡೋಣ. ಅಪ್ಪ, ಬೆಂಗಳೂರು ಆರಿನಿದ್ದಂಗೆ ಅದಲ್ಲವಾ ಬಿಗ್ ಸಿಟಿ. ನಡಿ ನಡಿ. ಏಯ್, ನಮ್ಮ ಮಾವ ಬಂದ. ನಾನು ಹೇಳಿದ ಜ್ಞಾಪಕ ಐತೆ ತಾನೆ, ಅವನ್ನ ಕರ್ಕೊಂಡು ಅಲ್ಲಿ ಬಿಟ್ಬಿಡು. ನೀವು ಹೋಗೋರು, ನಾ ಎಲ್ಲ ನೋಡ್ಕೊತೀನಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಅದ್ ಹೆಂಗವ ಹೇಳಕ್ ಆಯ್ತದೆ? ನೀವ್ ಬೆಳದ್ ನಿಂತಿರಂಗೆ ಬೆಂಗಳೂರು ಬೆಳೀತಾ ಕುಂತದೆ. ಎಲ್ಲಿಗ್ ಸರ್? ಇದು ಈ ಅಡ್ರೆಸ್ ಎಲ್ಲಿ ಬರ್ತದೆ? ಶಂಕರ್ ಮಠ, ಪರಂದಾಮಯ್ಯ, ಊರ್ಬಾಗ್ಲು. ಇವ್ರ ಮನೆನಾ? ಅದೇ ಆಂಜನೇಯನ್ ತರ ಮುಖ ಇದೆಯಲ್ಲ, ನಮ್ಮನೆ ಪಕ್ಕದಲ್ಲೇ ಇರೋದು. ಕೂತ್ಕೊಳ್ಳಿ. ಅಥವಾ ಹೆಚ್ಚು ಕಮ್ಮಿ ಮುಖ ಎಲ್ಲ ನಿಮ್ ತರನೇ ಇದೆ. ಮೀಟರ್ ಹಾಕೊಂಡ್ ಸರಿಯಾಗಿ ಓಡ್ಸಪ್ಪ. ಇದೇ ಸಮಯ ಪರಂದಾಮಯ್ಯನವ್ರ ಮನೆ. ಆಯ್ತು, ಒಂದ್ 5-6 ಥ್ಯಾಂಕ್ಸ್ ತಕಪ್ಪ. ಬಾರವಾ. ಇದೇನವ ಲಾಕ್ಔಟ್ ಆಗ್ಬಿಟ್ಟದೆ? ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಪತಿ ಅಂದ್ರೆ ನೀವೇನಾ? ಯಾಕೆ, ನಾನ್ ನೋಡೋದು ಗೊತ್ತಾಗಿಲ್ವಾ? ಹಾಯ್ ಹಾಯ್. ನಾವು ಪಕ್ಕದ ಮನೆಯವರು. ಲಕ್ಷ್ಮೀಪತಿ ಬಂದ್ರೆ ಈ ಲೆಟ್ರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯ ಅವ್ರು ಕೊಟ್ರು. ನಂಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿ ಹಾಳಾಗೋದ ಇವನು?
ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಂದಾಮಯ್ಯ ಊರ್ ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತಾ? ಹೌದಯ್ಯ, ಪರಂದಾಮಯ್ಯ ಊರ್ ಬಾಗ್ಲು ನಾನೇ. ಹೌದಾ? ಬೇಕಾಗಿತ್ತು. ಲಕ್ಷ್ಮೀಪತಿ ದೊಡ್ಡಬಾವಿ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ರು ನೋಡಿ. ಏನು ಈ ಚೀಟಿ ಲಕ್ಷ್ಮೀಪತಿಯರೇ ಕಳ್ಸ್ಕೊಟ್ಟ? ಸ್ವಾಮಿ, ನಾ ಬರ್ಲಾ? ಒಂದ್ ನಿಮಿಷ, ನಿನಗೆ ಓದಕ್ ಬರುತ್ತಾ? ಸಖತ್ತಾಗ್ ಬರ್ತದೆ. ಇದು ಓದೇಳು. ನಿಮ್ಗೆ ಓದಕ್ ಬರಕಿಲ್ವಾ? ಅವರು ಹೆಬ್ಬೆಟ್ಟು. ಹೌದಾ? ಇದು ಕನ್ನಡ ನೋಡವಾ. ನಾನು ಎಬ್ಬೆಟ್ನವನು. ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ. ಈ ಕನ್ನಡ ಅಂದ್ರೆ ದಡ ದಡ ಅಂತ ಅಲ್ಲೇ ತಡ್ಕೊಂಡ್ಬಿಡ್ತು. ನಾ ಏನು ಮಾಡ್ಲಿ? ನೋಡು, ಒಂದ್ ಕೆಲಸ ಮಾಡು, ನೀನೇ ಇದನ್ನ ಓದ್ಬಿಡು, ನಾ ಏನು ತಿಳ್ಕೊಂಡ್ಬಿಡ್ತೀನಿ. ಏನೋ ಬೇವರ್ಸಿ. ಏನೋ ಬೇವರ್ಸಿ? ಇದ್ರಲ್ಲಿ ಇರೋದ್ರಿ ಮುಚ್ಕೊಂಡ್ ಹಳ್ಳಿಲಿ ಇರೋಕಾಗಲ್ವಾ? ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ್ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತದೆ, ಒಬ್ಳೆ ಮಗಳು ಅಂತ ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ತಿರೋ ನಿನ್ನಂತ ತಿರುಬೋಕಿಗಳ ಮನೆಗೆ ನನ್ನ ಮಗಳು ಸುಂದರಿನ ಕೊಡ್ತೀನಿ ಅಂತ ತಿಳ್ಕೊಂಡಿದೀಯಾ? ನಿನ್ನ ನಡತೆಗೆಟ್ಟ ಮಗಳಿಗೆ ಶ್ರೀರಾಮನಂತ ನನ್ನ ಮಗನ್ನ ತನ್ಕೋತೀನಿ ಅಂತ ಅನ್ಕೊಂಡಿದ್ರೆ ನಿನ್ನಂತ ಬೆಪ್ಪು ತಕಡಿ ಈ ಊರ್ನಲ್ಲೇ ಇಲ್ಲ. ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಆಯ್ತದೆ. ನೀನು ಅಣ್ಣ ಅಂತ ನನಗೆ ಪತ್ರ ಬರೆಯೋದಾಗಲಿ ಬಂದು ನೋಡೋದಾಗ್ಲಿ ಮಾಡಿದ್ರೆ ನನ್ನ ಕಿತ್ತೋಗಿರೋ ಚಪ್ಲಿನ ಶಾಲಲ್ ಸುತ್ಕೊಂಡು ಜ್ವರ ಬರೋವರೆಗೂ ಹೊಡಿತೀನಿ. ಇಂತಿ ನಿಮ್ಮ ಶತ್ರು ಪರಂಧಾಮಯ್ಯ ಊರ್ ಬಾಗ್ಲು. ತಕಲಿ. ಲೇ, ನೀನ್ ನನ್ನ ಪಾಲಿಗೆ ಸತ್ತೋದ ಕಣೆ. ಕಿತ್ತೋದ ನನ್ ಪಾಲಿಗೋಸ್ತೆ. ಇವತ್ತಿಗೆ ನಂದು ನನ್ನ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ. ನೀನ್ ಅಳಬೇಡ ಕಣವ, ಅಳಬೇಡ. ಬರವ, ಊರ್ಗ್ ವಾಪಸ್ ಹೋಗ್ಬಿಡವ. ಏನಪ್ಪ ಇದು? ಮಾವನಹಳ್ಳಿಯಿಂದ ಬಸ್ ಬಂತು ಹೋಯ್ತು, ಬಂತು ಹೋಯ್ತು. ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ. ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಲೋ ಸಂತೋಷ, ನಮ್ಮಣ್ಣ ನಮ್ ಪಾಲಿಗೆ ಇವತ್ತು ನೆಗೆದು ಬಿದ್ದು ಹೋದ. ಹಂಗಂತ ಟೆಲಿಗ್ರಾಮ್ ಅಂತ. ಅಯ್ಯಯ್ಯೋ, ಸೂತ್ಕ ಆಗೋಯ್ತಲ್ಲ. ಅವನೆಲ್ ಸಾಯ್ತಾನೆ? ಆ ಚಾಂಡಾಲ ನಮ್ಮನ್ನೇ ಸಹಾಯ ಮಾಡಿದಾನೆ. ಚೀಟಿ ನೋಡು. ಚೀಟಿನ? ಏನ್ ಬರ್ದವನೆ? ಮೋಸ ಮೋಸ. ನನ್ನಿಂದ ನನ್ ಸುಂದರಿನ ದೂರ ಮಾಡಿದಾನ. ಇವತ್ತೇ ಹಳ್ಳಿಗೆ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಸಂತೋಷ, ಅಪ್ಪ ಅಳಿಬೇಡಪ್ಪ. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ ಜಾಮೂನ್, ಆಫ್ ರೇಟ್ ಚೀಪ್ ರೇಟ್. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ, ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್. ಒಂದ್ ಜಾಮೂನ್ ಕೊಡಪ್ಪ. ತೊಳೆ. ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್ ಜಾಮೂನ್. ಭಾವ ಬಂದಿದ್ದಾನೆ. ಏನೋ ಮೋಸ ನಡೆದಿದೆ. ಹಲೋ ಮೈ ಫಿಯರ್ ಸನ್ ಇನ್ ಲಾ. ಸ್ಟ್ಯಾಚು ತರ ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಪಾಪ ಒಳಕ್ಕೆ. ನೀವಾ? ಯಾಕೋ ಹಾಗೆ ಕಣ್ಕೊಂಡ್ ಬಿಡ್ತಾ ಇದೀಯಾ? ಅಣ್ಣ ತಂಗಿ ಸಂಬಂಧ ಹಾಳ್ ಮಾಡ್ಬೇಕು ಅಂತ ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರ್ದಿದ್ದ. ಓ, ನಿಮ್ಮ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನೆ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತನಕ ಜಾಮೂನ್ ಇಟ್ಕೊಂಡ್ ಬಂದಾಗ್ಲೇ ಮ್ಯಾಟ್ರ್ ಏನು ಅಂತ ಗೊತ್ತಾಗಿದ್ದು. ಇಲ್ದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋಯ್ತಾ ಇದ್ವಿ. ಲೇ ಭೂತಯ್ಯ, ಜಾಮೂನ್ ಮಾರಕ್ ಹೋಗ್ಬಿಟ್ಟು ಜಾಯಿಂಟ್ ಹಾಕ್ಬಿಡ ಕನೆಕ್ಷನ್. ವಾಟ್ ಮಿಸ್ಟರ್ ಸಂತೋಷ್, ನನ್ನ ಮಗಳು ಮೈ ಕೈ ತುಂಬ್ಕೊಂಡು ಹೆಂಗವಳೆ? ದೊಡ್ಡ ಡಗಾರ್ ಇದ್ದಂಗ ಅವಳೆ. ಡಗಾರ? ಡಗಾರ್ ಅಂದ್ರೆ ತ್ರಿಪುರ ಸುಂದರಿ ಅಂತ. ಈ ಸಿಟಿಲಿರೋ ಹುಡುಗರು ಅದ್ ಏನೇನೋ ಹೇಳ್ತಾರೆ. ಸುಂದರಿಗೆ ಡಗಾರು ಅಂತಾರೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ, ಅದೇ ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತಾರೆ. ಐ, ಇನ್ಮೇಲೆ ನೀನು ಡಗಾರ್, ನೀನು ಆಂಟಿ. ಅಂದಾಗೆ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲ ನೈಟು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಹಂಗಂದ್ರೆ ನಿಶ್ಚಿತಾರ್ಥ ಏನಣ್ಣ ನೀನ್ ಹೇಳ್ತಿರೋದು? ನಾ ಮಾತಾಡೋದಿಲ್ಲ ಇಂಗ್ಲಿಷ್ ಅಲ್ವಾ, ನಿಂಗೆ ಅರ್ಥ ಆಯ್ಕಿಲ್ಲ, ಸುಮ್ಕಿರು. 2 ನೈಟ ಅದು 7. ಅಯ್ಯೋ ಅಯ್ಯೋ ಅಯ್ಯೋ. ಇರೋ ಬರೋದಿಲ್ಲ, ಇವನೇ ತಿಂತಾವನಲ್ಲ. ಇನ್ನೊಂದ್ 3 ಇಡ್ಲಿ ಪುಟ್ಟ. ನನ್ ಸಣ್ಣಿನ್ಲಾಗೆ 4 ಇಡ್ಲಿ ಪುಟ್ಟಮ್ಮ. ಅವನಿಗೆ ಇಡ್ಲಿ ಆಗೋದಿಲ್ಲ. ಯಾವ ನನ್ನ ಮಗ ಹಂಗಂದಿದ್ದು? ನೀನ್ ಹಾಕಮ್ಮ. ನನಗೆ ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಡಗಾರ್ ಎಷ್ಟ್ ಬೇಕೋ ಅಷ್ಟು ಇಡ್ಲಿನ ಡಗಾರ್ 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 ಅಂತ ತಿನ್ನು.
ಇನ್ನೊಂದೇ ಒಂದು ಇಡ್ಲಿ ಹಾಕಮ್ಮ. ಮಾಡ್ಬೇಡ, ಒಳಗಡೆ ತಿನ್ನೋಗು. ಒಳಗಡೆ ಇದೆಯಾ? ಥ್ಯಾಂಕ್ ಯು. ಹೋಯ್ತಲ್ಲ. ಈಟಿಂಗ್ ಫೋರ್ಸಿಂಗ್ ನಲ್ಲಿ ಪಂಚೆ ಉದುರ್ಕೊಂಡಿರೋದೇ ಗೊತ್ತಾಗಿಲ್ಲ. ವಾಟ್ ಇಸ್ ದಿಸ್? ಕೈ, ಕಾಲು, ಮೊಯ್ಡೆ, ಕೊಳ್ಳಿಗೆಲ್ಲ. ನೀನಾ? ಬಿಡೇನ? ಬಿಡೆ. ಅಯ್ಯೋ ಅಯ್ಯೋ, ಹೋಗಾಚೆ. ಮಾಮ, ಮನೇಲಿ ಎಲ್ಲ ಮಲ್ಗವ್ರೆ, ಸುಮ್ನೆ ಬಂದು ಬಿತ್ಕೋ. ಬುದ್ಧಿಗಿದೆ ಐತಾ ನಿನಗೆ? ಯಾರು ನೋಡಿದ್ರೆ ಏನೇ ಗತಿ? ಲೈಟ್ ಆಫ್ ಮಾಡಿದ್ರೆ ಏನು ಕಾಣಕ್ಕಿಲ್ಲ. ಅಯ್ಯೋ, ಒಳ್ಳೆ ಡಗಾರ್ ಸವಾಸ ಆಗೋಯ್ತಲ್ಲ. ಬಾ ಮಾಮ. ಅಯ್ಯೋ, ಬಿಡೇ ನನ್ನ. ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಮಾಮ, ಮಾಮ, ಕೂಗ್ಬೇಡ ಮಾಮ. ಸಂತೋಷ. ಸುಮ್ಮನೆ ಮಾಮ. ಅಯ್ಯೋ ಅಯ್ಯೋ, ಅಪ್ಪ ಅಮ್ಮ ಏನಾಯ್ತಾ? ಹೇಳ, ಯಾಕ್ಲಿದು? ಏನಾಯ್ತು? ಕಣ್ಬಿಡ. ಸುಂದ್ರಿ ಬಂದಿದ್ಲು. ಸುಂದ್ರಿನ? ಇಷ್ಟೊತ್ತು ಇಲ್ಲೇ ಇದ್ಲು. ಕೇಳ್ದನವ, ಇವನ್ಗೆ ಕನಸು ಬಿದ್ದೈತೆ. ಡಗಾರು ಕನಸಿಗೆ ಬಂದಿದ್ದಕ್ಕೇನೆ ಚಡ್ಡಿ ಉದುರೋಯ್ತು. ಇನ್ನು ದಿಟ್ಟವಾಗಿ ಬಂದ್ಬಿಟ್ಟಿದ್ರೆ ಕಾಣ್ತಾನೆ.
ಅಯ್ಯೋ ಓಹೋ ಇದು ಸಮಾಚಾರ. ಇದು ಬರೀ ಸಮಾಚಾರ ಅಲ್ಲ, ನನ್ನ ಮೇಲೆ ನಡೀತಾ ಇರೋ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ವಾಮಾಚಾರ, ಒಟ್ಟಾರೆ ನನ್ನ ಗ್ರಾಚಾರ. ಮುಗೀತು ನಿಮ್ ವಿಚಾರ. ಮಾಡಬೇಡಿ ಪ್ರಚಾರ. ಲಾಯರಪ್ಪ ಹೆಂಗಾರ ಮಾಡಿ ನಮ್ಮ ಹುಡುಗನಿಗೆ ಡ್ರೈ ವಾಶ್ ಕೊಡಿಸ್ಬಿಡಪ್ಪ. ಮಾವ ಡ್ರೈ ವಾಶ್ ಅಲ್ಲ, ಡೈವೋರ್ಸ್. ಯಾವ್ದೋ ಒಂದು ವರ್ಷ. ಅಂದಾಗೆ ಆ ಇನ್ಸ್ಪೆಕ್ಟರ್ ಹೆಸರು ಏನಂದ್ರಿ? SP ಸಾಂಗ್ಲಿಯಾನನ್ ತಮ್ಮ SI ಸಾಲಿಯಾನ ಅಂತ. ಸಾಲಿಯಾನನ? ಇವನು ಸಾಂಗ್ಲಿಯಾನನ್ಗಿಂತ ಬಹಳ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್. ಅದು ಅಲ್ದೆ ಮದ್ವೆನ ರೇಡಿಯೋ ಅಲ್ಲಲ್ಲ ವಿಡಿಯೋ ಬೇರೆ ಮಾಡ್ಕೊಂಡು ಹೋಗಿದ್ದಾನೆ ಅಂತಿದ್ದೀರಾ? ಹಂಗಾರೆ ಈಗ ಏನ್ ಮಾಡಿದ್ರು ಬ್ರೆಸ್ಟ್ ಅಂತೀರಾ? ಅಯ್ಯೋ ಮಾವ, ಬ್ರೆಸ್ಟ್ ಅಲ್ಲ ಬೆಸ್ಟ್. ಬ್ರೆಸ್ಟ್ಗೂ ಬೆಸ್ಟ್ಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲ. ನೋಡಿ, ಇನ್ನೊಂದ್ 6 ತಿಂಗಳು ಏನೂ ಮಾಡಕ್ಕಾಗಲ್ಲ, ಸುಮ್ಮನೆ ಇರೋದು ವಾಸಿ. ಆಮೇಲೆ ಇಂಡಿಯನ್ ಪೀಣ್ಯ ಕೋಡ್ ಸೆಕ್ಷನ್ 420 ಪ್ರಕಾರ ನಿಮ್ಗೆ ಡೈವರ್ಸ್ ಕೊಡ್ಸೋಣ. ಈ ಸ್ವಾಮಿ ನನಗೆ ಆಯ್ತು, ನಿಮ್ಗೂ ಕೊಡ್ಸೋಣ. ಅಲ್ಲಿ ಗಂಟ ನನ್ ಡಗಾರ್ ಭಜನೆ ಮಾಡಕ್ ಬಿಡ್ಲಾ? ಡಗಾರ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ನೀವೆಂತ ಸಿಟಿ ಲಾಯರು, ಡಗಾರ್ ಅಂದ್ರೆ ಸುಂದ್ರಿ ಅಂತ. ಈಗ ಏನ್ ಮಾಡೋಲ್ಲ ಯಾರೇ? ಈಗಿರೋದು ಒಂದೇ ದಾರಿ. ಇನ್ನೊಂದ್ 6 ತಿಂಗಳು ಸಂಗೀತನ್ನ ನಿಮ್ಮನೇಲೆ ಇಟ್ಕೊಂಡಿರಿ. ಅವಳಿಗೇನು ತೊಂದರೆ ಕೊಡ್ಬೇಡಿ. ಆಮೇಲೆ ನಾನೇ ಡೈವರ್ಸ್ ಕೊಡಿಸ್ತೀನಿ. ಮಾವ, ಡಗಾರ್ನ ಕರ್ಕೊಂಡು ಊರ್ಗ್ ಹೋಗು, ಒಂದ್ 6 ತಿಂಗಳು ಬಿಟ್ಕೊಂಡ್ ಬಾ. ನಾನು ಸಂಗೀತನ ಜಾಡ್ಸಿ ಓದಿತೀನಿ. ಅಟ್ರಲ್ಲಿ ನಮ್ ಲಾಯರ್ ಗುಂಜಪ್ಪನವರು ಡೈವರ್ಸ್ ಕೊಡ್ಸ್ಬಿಡ್ತಾರೆ. ಗ್ಯಾರಂಟಿ. ಆಯ್ತಪ್ಪ, 6 ಮಂತ್ಸ್ ತಾನೆ, ಕಾಯ್ತೀನಿ. ನಾ ಏನ್ ಬರ್ತೀನಿ ಲಾಯರು. ಗುಂಜಪ್ಪ ಲಾಯರು. ಮಲ್ಲಿಗೆ ಹೂವ ಕದ್ದಿ ಎಕ್ಸೈಸ್ ಮಾಡ್ಬೇಕು ಅಂದ್ರು ಬೇಕೇ ಬೇಕು ಸಿಂಗಾರ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧು. ಎಲ್ಲಿ ನಿನ್ನ ಜಾಡ್ಸಿ ಓದಿತೀನಿ, ಡಿಸೈನ್ ಓದಿತೀನಿ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ? ನಿನ್ನ ಅಯ್ಯೋ, ಒಂದ್ ಸೆಕೆಂಡ್ ಅಲ್ಲಿ ನನ್ನ ನಾಲ್ಕು ಹಂಗೆ ಹಾಲ್ಟ್ ಮಾಡಾಕ್ಬಿಟ್ಟಿಯಲ್ಲೇ. ನಿನ್ನ ಮಧ್ಯೆ ಇದ್ದ ಅರಳಿಸ್ನ ಪಿಟೀಲ್ ಉಷತ್ರ ಹಂಗೆ ಹಾರ್ಕೊಂಡ್ಬಂದ್ಬಿಟ್ಟೆ. ಈಗ ಉಳಿದಿರೋದು ಒಂದೇ. ಏನ್ರಿ ಅದು? ಸೋಬಾನ ಸೋಬಾನ ಸೋಬಾನವೇ. ನಿಮ್ಮಪ್ಪ ಬಂದ್ರೆ? ನಮ್ಮಪ್ಪ ಒಬ್ಬ ಬೆಪ್ಪ, ಅವನ್ ತಲೆ ಮೇಲೆ ಗೂಬೆ ಕುಡಿಸಿದೀನಿ. ಈಗ ಹೋಗಿ ಕಾಗೆ, ಗುಬ್ಬಚ್ಚಿ, ಬಾವುಲಿ, ನವಿಲು ಎಲ್ಲಾ ಕುಡಿಸ್ಬಿಟ್ಬಿಡ್ತೀನಿ. ಓಕೆ ಸಂತೋಷ. ಮುನ್ಸಿಪಾಲಿಟಿ ನನ್ನ ಮಗ. ಜಸ್ಟ್ ಎ ಮಿನಿಟ್. ಸಂತೋಷ. ಅಯ್ಯೋ ಕರಡಿ ನನ್ನ ಮಗ. ಡಟ್ಟಿ ಚಿತ್ರಾನ್ನ ಫೆಲೋ. ಏನಪ್ಪ ಏನೋ ಮಾಡ್ತಿದ್ದೆ? ಅವಳನ್ನ ಜಾಡ್ಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದೆ. ಲೋ, ಅವಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಓದಿಬೇಡ್ವೋ. ಅವ್ರ ಅಣ್ಣ ಮಹಾ ಡೇಂಜರು. ಅಪ್ಪ ಅವ್ರ ಅಣ್ಣ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿ. ಇವತ್ತು ಇಡೀ ರಾತ್ರಿ ಅವಳು ಅಯ್ಯೋ ಅಮ್ಮ ಅನ್ಬೇಕು, ಹಂಗ್ ಜಾಡ್ಸೋದಿತ್ತೀನಿ. ನೀನೇನ್ ಹೇಳ್ತಿದ್ಯೋ? ಅವಳು ಇಡೀ ರಾತ್ರಿ ನಿನ್ ರೂಮಲ್ಲಿ ಮಲಗ್ತಾಳ? ಹ್ಞೂ ಮತ್ತೆ. ಬೇಡ ಬೇಡ, ನೀನ್ ಅವಳು ಜಾಸ್ತಿ ಓದ್ಬಿಡು. ಅವ್ರನ್ನ ಬಂದು ನಮಗ್ ಜಾಸ್ತಿ ಓದಿತಾನೆ. ನೀನೇನ್ ಬಲಿ ಫಿಗರು. ಅವಳು ಓಡ್ಸೋದಿಕ್ಕೆ ನಾನೇ ಒಂದ್ ಪ್ಲಾನ್ ಮಾಡ್ತೀನಿ. ಬೇಕಾಗಿಲ್ಲ ನಿಮ್ದೆಲ್ಲ ಕಾಂಜಿ ಪಿಜಿ ಪ್ಲಾನು. ನಾನ್ ಜಾಡ್ಸ್ವದ್ರೇನೆ ಅವಳು ಓಡಾಗೋದು, ಗೊತ್ತಾ? ಲೋ ಸಂತೋಷ, ಬೇಡ ಕಣೋ, ನನ್ ಮಾತ್ ಕೇಳೋ. ನೀನ್ ಅವಳನ್ನು ಒದೆಯ ರಭಸದಲ್ಲಿ ಅವಳು ಕೂದ್ಲೇನಾದ್ರೂ ಉದ್ರೋಗ್ಬಿಟ್ರೆ ಅವ್ರ ಅಣ್ಣ ಬಂದು ದೊಡ್ಡ ರಾಧ ಅಂತ ಮಾಡ್ಬಿಡ್ತಾನೆ. ನೀನ್ ಯೋಚನೆ ಮಾಡ್ಬೇಡಮ್ಮ, ಅವಳದೊಂದು ಕೂದ್ಲು ಉದುರ್ದಂಗೆ ಜಾಡ್ಸೋದೈತೀನಿ. ಬರ್ಲಾ? ಏಯ್ ಅಬ್ಬಬ್ಬಬ್ಬಬ್ಬ, ಅವನಿಗೆ ಅವಳ ಮೇಲೆ ಅದೆಷ್ಟು ಕೋಪ ರೀ. ನಿಜವಾಗಿ ಅವಳನ್ನು 1 ತಿಂಗಳಲ್ಲಿ ಓಡಿಸ್ಬಿಡ್ತಾನೆ. ಅದೇನೋ ಸರಿ, ಇವತ್ತೇ ಅವಳನ್ನ ಜಾಸ್ತಿ ಓದಿತೀನಿ ಅಂತಾನಲ್ಲ, ಯಾಕೆ? ಏನಾದ್ರು ನಾಟಕ ಆಡ್ತೀಯನೇನೆ? ರೀ, ನಿಮಗೆ ಎಲ್ಲಾರ ಮೇಲೂ ಅನುಮಾನನೆ ಅಲ್ರಿ? ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವೇನ್ರಿ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ? ಅದೇನೋ ಸರಿ, ಅವನು ಎಷ್ಟೊತ್ತು ಅಂತ ಜಾಸ್ತಿ ಓದಿತಾನೆ? ಮೈ ಕೈ ನೋವಾಗೋವರೆಗೂ ಓದಿತಾನೆ. ಆಮೇಲೆ ಬಾರೆ. ಕಮ್ ಆನ್. ಏಯ್ ನಿಮ್ಮಪ್ಪ? ನನಗೆಲ್ಲ ಗೊತ್ತಲೇ. ನಿಮ್ಮಪ್ಪ ರೀ? ಸುಮ್ಮನೆ ಮನ್ಕೊಳ್ಳಿ. ಅಯ್ಯೋ ಸಾಯಿಸ್ಬೇಡಿ, ಸಾಯಿಸ್ಬೇಡಿ, ಬೇಡಿ, ಸಾಯಿಸ್ಬೇಡಿ. ಅಯ್ಯೋ ನಿನ್ನ ಕುಕ್ಕೆ ಸಾಯಿಸ್ಬಿಡ್ತೀನಿ, ಜಾಡಿಸ್ಬಿಡ್ತೀನಿ, ಡಿಸೈನ್ ಓದ್ಬಿಡ್ತೀನಿ. ನಮ್ಮಪ್ಪನ ಯಾಮಾರ್ತ್ಯ, ನಮ್ಮಪ್ಪನ ಪ್ರಾಣನೇ ಇಕ್ಕಿದೀನಿ ಗೊತ್ತಾ, ಬಾದಾಮಿ ತಲೆಯ ಮೇಲೆ. ಏನು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಅವನು ಒಂದೇ ಒದ್ದಾಗ್ಬಿಡ್ತೀನಿ. ಏನ್ ನಿಂದು ಆಟ? ಅವಳ ಚೆನ್ನ ಹೊಟ್ಟಾಕ್ಬಿಡ್ತೀನಿ, ಬಿಡು. ಜಾಡ್ಸೋದಿದ್ದೀನಿ ಅಂದ್ರೂ ಬಿಡಲ್ಲ ಅಂತ್ಯ. ಬಿಡಪ್ಪ, ಜಾಡ್ಸೋದ್ಬಿಡ್ತೀನಿ, ಎಗ್ಗರ್ಸೋದ್ಬಿಡ್ತೀನಿ. ಎಲ್ಲ ಸಮಯ ಬಂದ್ಬಿಟ್ಟಪ್ಪ, ಒಳ್ಳೆ ಕಿರಾಕ್ಂತಾರ ನೀನು. ಅಯ್ಯೋ
9265. Yes, sir. Search the house. ಏನ್ ಹುಡುಕ್ತಿದ್ದೀರಾ ಸರ್? ನನ್ ತಂಗಿ ಕೂದ್ಲು. ಸರಿಯಾಗಿ ಕಸ ಗುಡಿಸಿದ್ದೇನೆ. ಹ್ಞೂ ಗುಡಿಸ್ದೆ. ಒಂದ್ ಕೂದಲು ಸಿಕ್ತು, ಆಗ್ಲೇ ಸುಟ್ಟಾಕ್ಬಿಟ್ಟೆ. ಸರ್ ಕೂದ್ಲು ಸಿಗ್ಲಿಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ನನ್ ತಂಗಿ ಇದೇನಾದ್ರೂ ಕೂದ್ಲು ಸಿಕ್ಕಿದ್ರೆ ನಿಮ್ಮನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಿದ್ದೆ. ಎಲ್ಲಿ ನನ್ ತಂಗಿ? ಓ ಅಣ್ಣ. ಬಾಮ್ಮ ಬಾ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಎಲ್ಲಮ್ಮ ನಿನ್ ಗಂಡ? ಇಲ್ಲೇ ಇದೀನಿ ಭಗವಂತ. ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿ ಇದ್ದಾರೆ. ಯಾಕೆ ಅಂತ? ಅವ್ರಿಬ್ರು ಒಂದೇ ರೂಮ್ ನಲ್ಲಿ ಬಿಟ್ರೆ ಅವಳು ಜಾಡ್ಸ್ ಓದಿತಾನ ಸರ್. ಹಾಗಾದ್ರೆ ಇವರಿಬ್ಬರನ್ನು ಒಂದೇ ರೂಮಲ್ಲಿ ಬಿಟ್ಟಿಲ್ವಾ? ಇಲ್ಲ ಸರ್. ಹಾಗಾದ್ರೆ ಫಸ್ಟ್ ನೈಟ್ ಆಗಿಲ್ವಾ? ಆಗಿಲ್ಲ ಸರ್. ಹಾಗಾದ್ರೆ ಇವತ್ತು ಫಸ್ಟ್ ನೈಟ್ ನಡೀಲೇಬೇಕು. ಆಗ್ಲಿ ಸರ್. ಆಗಲ್ಲ. ಏನು ಆಗಲ್ವಾ? ಬ್ಲಡಿ ಕಾಂಜಸ್ ಫೆಲೋ. ನೀನ್ ಒಳಗಡೆ ಹೋಗಮ್ಮ. ನೀನು ಹೋಗು. ಆಗಲ್ಲಯ್ಯ ಭಗವಂತ. ನನಗೆ 9265 ಇವನು ಒದ್ದು ಒಳಗಡೆ ಹಾಕಿ. ಸಂತೋಷ ಅಂಡಮಾನ್ ಜೈಲಿಗೆ ಹಾಕ್ಬಿಡ್ತಾರ. ನೀನೇನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ಜಾಡ್ಸ್ ಓದಿತೀನಿ. ಕಿರ್ಚ್ಕೊಳ್ಳಂಗ್ ಓದಿಬೇಡ್ವು, ಅವ್ರ ಅಣ್ಣ ಇಲ್ಲೇ ಇದ್ದಾನೆ. ಇವಳು ಡೋಂಟ್ ವರಿಯಪ್ಪ, ಅವಳು ಅನ್ಬೇಕು, ಹಂಗ್ ಓದಿತೀನಿ. ಬರ್ಲ? ನೋಡ್ದೇನೆ ನನ್ನ ಮಗ ಎಷ್ಟ್ ಕಿಲಾಡಿ. ಎಷ್ಟಾದ್ರೂ ನನ್ ಮಗ ಅಲ್ವಾ? ಊರ್ ಬಾಗಲ್ ಅವ್ರ ರೂಮಲ್ಲಿ ಹಾಡು ಹೇಳ್ಕೊಂಡು ಫಸ್ಟ್ ನೈಟ್ ಮಾಡ್ತಾರೆ. ನೀನ್ ಅದು ತಕ್ಕನಾಗಿ ತಬಲಾ ತಟ್ಟಬೇಕು, ನೀನ್ ತಾಳ ಹಾಕ್ಬೇಕು. ಬಾವಾ 1 2 3 4. ಸುಮ್ಕಿರ. ಬಾದಾಮಿ ತಲೆ ಅವಳೇ ಹೇಳು. ಅವ್ರದೆಲ್ಲ ಒಳಗಡೆ ಫಸ್ಟ್ ನೈಟ್ ಮುಗ್ದೋಗಿದೆ. ನೀವು ಊಟ ಮಾಡಿ ಬಲ್ಕೋ ಹೋಗಿ. ಅಂಡರ್ಸ್ಟ್ಯಾಂಡ್? ಸಂತೋಷ. ಏನೋ ಇದು? ಅವಳ ಅಣ್ಣ ಬಂದಿದ ತಕ್ಷಣ ಬೋಲ್ಡ್ ಔಟ್ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಅವಳಿಗೆ ಸಖತ್ತಾಗಿ ಜಾಡ್ಸ್ ಬಂದಿದ್ದೀನಿ. ವಾಟ್ ಎ ಬ್ಯೂಟಿಫುಲ್ ಎಕ್ಸೈಸ್. ಏ ಸುಬ್ಬಿ, ಕುಂಕುಮ ಅಳ್ಸೋಗಿದೆ, ಹೂವೆಲ್ಲ ಬಾಡೋಗಿದೆ, ಕೂದ್ಲೆಲ್ಲ ಉದ್ರೋಗಿದೆಯಲ್ಲೇ. ಅದಕ್ಕೆ ನಿಮಗ್ ಬುದ್ಧಿ ಇಲ್ಲ ಅನ್ನೋದು. ಅವ್ನ್ ಈಗ ತಾನೇ ಹೇಳಿಲ್ವಾ ಚಾರ್ಸ್ ಒದ್ದಿದ್ದೀನಿ ಅಂತ? ಒದ್ರೆ ಕೂದ್ಲು ಉದುರದೆ ಇನ್ನೇನು ಉದುರುತ್ತೆ? ಹೌದಲ್ವಾ? ಸದ್ಯ ಏನೂ ಆಗಿಲ್ಲ. ಅಬ್ಬಾ ಸದ್ಯ ಇನ್ಮೇಲೆ ಅವ್ರಣ್ಣ ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ನಾನ್ ಬರ್ಲಾ? ಹೋಗಿ. ನಾನು ನಾಳೆನೂ ಬರ್ತೀನಿ, ನಾಡಿದ್ದು ಬರ್ತೀನಿ, ದಿನ ಬರ್ತಲೇ ಇರ್ತೀನಿ. ನನ್ ತಂಗಿಗೊಂದು ಮಗು ಆಗತ್ ತನಕ ಬರ್ತಾನೆ ಇರ್ತೀನಿ ಮಿಸ್ಟರ್ ಊರ್ ಬಾಗಲ್. ಏನೇ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಇವ್ರಿಬ್ಬರು ಒಂದೇ ರೂಮ್ ನಲ್ಲಿ ಮಲ್ಗಕ್ ಬಿಟ್ರೆ ತುಂಬಾ ಕಷ್ಟ ಅಲ್ವೇನೆ? ಹೌದಲ್ರಿ. ಏನೇ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ. ಅತಿ ಆಸೆ ಗತಿ ಕೇಡು. ಸಂಗೀತ ಏನತ್ತೆ? ಈ ಬಟ್ಟೆನ್ ತಗೊಂಡೋಗಿ ಹೊರಗಡೆ ಒಣಗಿಸ್ತೀಯಮ್ಮ. ಆಗ್ಲತ್ತೆ ರೀ. ಆಗೋಯ್ತು. ಹೋಗೋಯ್ತಾ? ದೊಡ್ಡ ಕಲ್ಲು ಇದನ್ನ ಎತ್ತಾಕಿದ್ರೆ ಸತ್ಯ ಹೋಗ್ತಾನೆ. ಹಿಡ್ಕೊ. ಹೇಳಿ, ಫಿಂಗರ್ ಫಿಟ್ಸ್ ಬಿಡ್ಬಾರ್ದು, ಸೀರಿಯಲ್ ಹಿಡ್ಕೊಳೆ. ನೀವು ಹುಷಾರಿ. ಹುಷಾರಿ. ನನ್ಮೇಲೆ ಎತ್ತಾಕ್ಬಿಟ್ಟಿರ ಮತ್ತೆ. ಇಲ್ಲ ಕಣೆ. ಎತ್ತಾಕ್ಬಿಡೋಣ ರೀ. ಪಾಪ ಅನ್ಸುತ್ತೆ ರೀ. ಯಾವಳೆ ಇವಳು? ಪಾಪ ಅಂತೆ. ಪಾಪ ಅಂತ ಸುಮ್ನಿದ್ರೆ 2 ತಿಂಗಳಿಗೆ ಪಾಪನೇ ಕೈಯಲ್ಲಿ ಕೊಟ್ಬಿಡ್ತಾಳೆ. ಎತ್ತೆ ಹಾಕ್ಬಿಡೋಣ. ಹಿಡಿ. ಲೇ 20 ಪೈಸಾ ಕಣೆ. ರೀ ತಗೊಳ್ಳಿ. ಏನಾಯ್ತಪ್ಪ? ಅಯ್ಯೋ ಅದೇ ಏನಾಯ್ತು? ಮೊದ್ಲು ಕಲ್ಲೆತ್ತ. ತೆಗೀರಿ ಕಲ್ಲ. ಎತ್ತಲೇಬೇಕಾ? ಮೆಲ್ಲಿಗೆ ಎತ್ತೆ. ಮೆಲ್ಲಿಗೆ. ಅಬ್ಬಾ, ಇದೊಳ್ಳೆ ಮೆಲ್ಲಿಗೆ. ಒಂದು ಕಾಲು ಹೋಯ್ತು, ನೀನು 2 ಹೋಗಿರ್ಬೇಕಾಯ್ತು. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ.
ಏನೋ ಫುಡ್ ತಿಂದೇನೆ ಇಷ್ಟು ಭಾರ ಇದೆಯಲ್ಲ. ಸರಿಯಾಗಿ ಫುಡ್ ನಿನಗೆ ಹಾಕ್ಬಿಟ್ಟಿದ್ರೆ ಕಾರ್ಪೊರೇಷನ್ ಲಾರಿ ಬರ್ಬೇಕಾಯ್ತು ಎತ್ಕೊಂಡೋಗಕ್ಕೆ. ಮೆಲ್ಲಿಗೆ ಮೆಲ್ಲಿಗೆ. ಏನ್ ವೇಟ್ ಅಪ್ಪ ನೀನು. ಅಯ್ಯೋ ಮೆಲ್ಲಿಗೆ ಕೂತ್ಕೊಳ್ಳಿ. ಇರಿ ಅತ್ತೆ. ಏನಾಗೋಗ್ಬಿಟ್ಟಿದೆ ಅಂತ ಹಿಂಗ್ ಪಡ್ಕೊಂತ ಇದ್ಯಪ್ಪ ನೀನು. ಏನಾಗಿದೆ ಅಂತ ಕೇಳ್ತಿದ್ಯಲ್ಲೋ, ರಕ್ತ ಸುರಿತಾ ಇದೆ. ನಮಗ್ ಗೊತ್ತು. ಎಂಥ ದೊಡ್ಡ ಕಲ್ಲದು, ಏನ್ ಕತೆ. ತುಂಬಾ ನೋವಾಗ್ತಾ ಇದೆಯಮ್ಮ. ಹಾಕಿ ಚಿಕ್ತಾ ಇದೆಯಲ್ಲೋ ಕತ್ತೆ. ಅಬ್ಬಾ, ಈಗ ತಣ್ಣಗಾಗ್ತಾ ಇದೆ. ಅಚ್ಚಮ್ಮ ಮೊದ್ಲು ಇಲ್ಲ ಹಚ್ಚಮ್ಮ, ಆಮೇಲೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಏಯ್, ಏನೇ ಮುಲಾಮ್ ನಡ್ಕೊಂಡು ಹಂಗ್ ಬಳಿತಾ ಇದ್ಯಾ? ಇದ್ರ ಬೆಲೆ ಎಷ್ಟು ಗೊತ್ತೇನೆ? 6 ರೂಪಾಯಿ. ಅಯ್ಯೋ, ಎಷ್ಟೊಂದು ಬೆಳೆದಾಕ್ಬಿಟ್ರು. ಎಲ್ಲ ವೇಸ್ಟ್ ಮಾಡಾಕ್ಬಿಡಲ್ಲ. ಲೋ ಕತ್ತೆ ಮಗನೇನೋ ನೀನು. ಯಮದೂತಗಳೋ ನೀನು. ಇಲ್ಲಿ ನಮ್ ಕಾಲ ಕಿತ್ತು ಹೋಗಿದೆ. ನೀನು 6 ರೂಪಾಯಿ ಆಯಿಂಟ್ಮೆಂಟ್ ಅಂತೀಯಲ್ಲೋ, ಮಗನೇನೋ ನೀನು. ನೀನೇ ವಾಸಿ ಕಣಮ್ಮ. ನೀನ್ ಇಲ್ದೇ ಇದ್ದಿದ್ರೆ ನಮ್ಮನ್ನ ಸಾಯ್ಸಾಕ್ಬಿಡ್ತಾ ಇದ್ದ. ಪರಂದಾಮಯ್ಯ ಊರ್ ಬಾಗ್ಲು. ಪರಂದಾಮಯ್ಯನವ್ರೆ, ಲೆಟ್ರ್ ಬಂದಿದೆ ತಗೊಳ್ಳಿ. ಪೋಸ್ಟ್ಮನಪ್ಪ, ಸ್ವಲ್ಪ ಓದ್ಬಿಡಪ್ಪ. ನಾನು ಹೆಬ್ಬಟ್ಟು ಕೊಡಿ. ಯಾರಿದ್ರಿ ಲೆಟ್ರು? ಇದು ಗೊತ್ತಾಗುತ್ತೆ. 1992 ಆದ್ರೂ ಒಂದ್ ಲೆಟ್ರ್ ಓದಕ್ ಬರೋದಿಲ್ಲ ಅಂದ್ರೆ ಇಟ್ಕೊಳ್ಳಿ. ಪರವಾಗಿಲ್ಲ, ಓದಿ ಹೇಳಪ್ಪ. ಪರಂದಾಮಯ್ಯ ಊರ್ ಬಾಗಿಲಿಗೆ ನೀವೇ ನಿಮ್ಮ ಭಾವನ ಸೊಲೂಟ್ಗಳು. ನಾನು ಅಲ್ಲಿಂದ ಇಲ್ಲಿಗೆ ಬಂದು 3 ಮಂತ್ ಆಯ್ತಾ ಬಂತು. ಆ ಹುಡುಗಿ ಏನು ಅವಳ ಓದ್ಲ? ನಾನಿನ್ನೂ ಜಾಸ್ತಿ ದಿನ ವೇಟಿಂಗ್ ಇರಕ್ ಆಗಕ್ಕಿಲ್ಲ. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಓಡಿಸಿ, ಇಲ್ಲ ಅಂದ್ರೆ ನಾನು ಬೇರೆ ಡಿಸಿಷನ್ ತಕ್ಕಬೇಕಾಯ್ತದೆ. ಉಸಾರ್ ಇಂತಿ ಲಕ್ಷ್ಮೀಪತಿ ದೊಡ್ಡ ಬಾವಿ, ಸುಂದರಿ ದೊಡ್ಡ ಬಾವಿ. ತಗೊಳ್ಳಿ, ಬರ್ತೀನಿ. ರೀ, ನಮ್ಮ ಅಣ್ಣ ಸ್ವಲ್ಪ ಕೋಪ ಮಾಡ್ಕೊಂಡಂಗಿದೆ. ಹೌದು ಕಣೆ, ಇನ್ನೂ ಲೇಟ್ ಮಾಡಿದ್ರೆ ಆಸ್ತಿ ಹಣ ಎಲ್ಲ ಕೈ ತಪ್ಪೋಗ್ಬಿಡುತ್ತೆ. ಆದಷ್ಟು ಬೇಗ ಮುಗಿಸ್ಬೇಕು. ಇವಳು ಮಹಾನ್ ಗಟ್ಟಿ ಪಿಂಡರಿ, ಏನ್ ಮಾಡಿದ್ರು ಸಾಯ್ತಿಲ್ಲ. ಈ ಸಾರಿ ಅವಳು ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯೋ, ಎಷ್ಟೊತ್ ಬೇಕಯ್ಯ? 2 ನಿಮಿಷ ಸಾಕ್ರಿ. ಯೋ, ಇನ್ನು ಎಷ್ಟೊತ್ತಯ್ಯ? ಸ್ವಲ್ಪ ತಡ್ಕೊಳ್ರಿ. ನಮ್ಮ ಈಗ ತಾನೇ ಊಟ ಮಾಡಿ ಮಲಗೈತೆ. ಒಂದ್ ಸಣ್ಣ ನಿದ್ದೆ ಹೊಡೆದು ಆಮೇಲೆ ಕಟ್ಸದ್ರಿ. ನಿದ್ದೆ ಹೊಡಿತಿದ್ಯಾ? ಯೋ, ಪುಂಗಿ ಊದಯ್ಯ, ಹಾವೇಳುತ್ತೆ. ಈಗ ನಮ್ಮ ಮಾವ ಎದ್ದೆ ಹೇಳ್ತ್ರಿ. ನಿಂಗೆ ಯಾಕೆ ಗೊತ್ತಾಯ್ತಾ? ನಮ್ಮ ಮಾವ ಇದ್ರೆ ನಮ್ಗೆ ಗೊತ್ತಾಗಕ್ಕಿಲ್ವಾ? ಎಲ್ಲಯ್ಯ, ಸೌಂಡೇ ಕೇಳಿಸ್ತಿಲ್ಲ. ಈಗ ಕೇಳಿಸ್ತದೆ ನೋಡ್ರಿ. ಕೇಳಿಸ್ತು. ಇನ್ 2 ನಿಮಿಷ ರೀ. ಯೋ, ನಿನ್ ಬಿಟ್ಟಿದ್ ನಿಜವಾದ ಹವಾ ಪ್ಲಾಸ್ಟಿಕ್ ಹವಾ ಮೊದ್ಲು ಹೇಳ್ಬಿಡು. ಯಾಕ್ರಿ? ಮತ್ತೆ ಇಷ್ಟೊತ್ತಾದ್ರೂ ಸೌಂಡೇ ಬರ್ತಿಲ್ವಲ್ಲಯ್ಯ? ಊರ್ ಬಾಗ್ಲು ಮೊದಲು ಕಿಟಕಿ ಬಾಗಲ್ ತೆಗೆದ್ ನೋಡ್ರಿ. ಹೌದಲ್ಲ? ಹೌದಲ್ಲ?